ಪ್ರೈಸ್ ದ ಲಾರ್ಡ್. ಪ್ರೀತಿಯ ಸಹೋದರ ಹಾಗೂ ಸಹೋದರಿಯರೇ, ಈ ದಿನ ನೋಡುವುದರಲ್ಲಿ ಬಹಳ ಸಂತೋಷವನ್ನಾಗಿದ್ದೀನಿ. ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ನಿಮಗೆಲ್ಲರಿಗೂ ವಂದನೆ ಸಲ್ಲಿಸ್ತೇನೆ. ಶಾಲೋಮ್, ನಿಮಗೆ ಸಮಾಧಾನ ಉಂಟಾಗಲಿ. ಪ್ರೀತಿಯ ಮಕ್ಕಳೇ, ಈ ನೂತನ ದಿನ ನೋಡುವಂತೆ ಕೃಪೆ ಮಾಡೋಕ್ಕಾಗಿ ದೇವರ ನಾಮಕ್ಕೆ ಸ್ತೋತ್ರ ಸಲ್ಲಿಸೋಣ. ಪ್ರೀತಿಯ ಮಕ್ಕಳೇ, ಈ ದಿನ ಒಂದು ಒಳ್ಳೆ ವಾಗ್ದಾನ ಏನಂದ್ರೆ, ಕೃಪೆಯು ಒಬ್ಬ ವ್ಯಕ್ತಿಯ ಸಿದ್ಧಾಂತವೆಂಬುದಾಗಿ. ಹೌದು ಪ್ರೀತಿಯ ಮಕ್ಕಳೇ, ಈ ಲೋಕದಲ್ಲಿ ನೋಡುವುದಾದ್ರೆ ಎಲ್ಲ ಆಕರ್ಷವಾಗಿ ಇದೆ. ಅಯ್ಯೋ, ನನ್ನ ಜೀವನದಲ್ಲಿ ಈ ತರ ಅದ್ಭುತವಾಗಿ ನಾನು ನೋಡಲಿಲ್ಲ ಎಂಬಂತ ಒಂದು ಗಲಿಬಿಲಿ. ನನ್ನ ಜೀವನದಲ್ಲಿ ಎಷ್ಟೋ ಒಳ್ಳೆ ಒಳ್ಳೆ ಥಿಯಾಲಜಿಕಲ್ ಒಳ್ಳೆ ವಿಜ್ಞಾನಿಗಳ ಮುಖಾಂತರ ಏನ್ ಬೇಕಾದರೂ ಲೋಕ ರೀತಿಯಲ್ಲಿ ನೋಡ್ಬೋದು. ಪವರ್ ಏನಾದರೂ ಆ ವ್ಯಕ್ತಿ ನೋಡಿದಾದ್ರೆ ಅಯ್ಯೋ ಇವರು ಎಷ್ಟು ಚೆನ್ನಾಗಿದ್ದಾರೆ ಎಂಬಂತ ಒಂದು ಗಲಿಬಿಲಿ ಇರ್ಬೋದು. ಆದ್ರೆ ದೇವರ ಕೃಪೆ ಇಲ್ಲದೆ ನಮ್ಮ ಜೀವಿತದಲ್ಲಿ ಏನ್ ಮಾಡಕ್ಕೆ ಸಾಧ್ಯವಿಲ್ಲ. ನಾವು ಕ್ರೈಸ್ತರಾಗಿ ದೇವ್ರ ವಾಕ್ಯ ಹೇಳ್ತದೆ, ಯೋಹಾನ ಬರೆದ ಸುವಾರ್ತೆ 1ನೇ ಅಧ್ಯಾಯ 17 ವಾಕ್ಯ ಹೇಳ್ತದೆ, ಪ್ರೀತಿಯ ಧರ್ಮಶಾಸ್ತ್ರವು ಮೋಶೆ ಮುಖಾಂತರ ಕೊಡಲ್ಪಟ್ಟಿತ್ತು, ಕೃಪೆಯು ಸತ್ಯವು ಯೇಸು ಕ್ರಿಸ್ತನ ಮುಖಾಂತರ ಬಂದವೆಂಬುದಾಗಿ. ಹೌದು ಪ್ರೀತಿಯ ಮಕ್ಕಳೇ, ದೇವ್ರ ಕೃಪೆ ಇಲ್ಲದೆ ನಮ್ಮ ಜೀವಿತದಲ್ಲಿ ಏನ್ ಮಾಡಕ್ಕೆ ಸಾಧ್ಯವಿಲ್ಲ. ದೇವ್ರ ವಾಕ್ಯ ನಮ್ಗೆ ಕೊಟ್ಟಿದ್ದಾರೆ. ಮೋಶೆನ ಜೀವಿತ ನೋಡೋದಾದ್ರೆ ಮೋಶೆಗೆ ಹೇಳ್ತಾರೆ, ಮೋಶೆ ನೀನು ಧರ್ಮಶಾಸ್ತ್ರವನ್ನು ಬರೆಯುವುದಾಗಿ. ಆತ 19ನೇ ಅಧ್ಯಾಯದಲ್ಲಿ ನೋಡೋದಾದ್ರೆ ಮೋಶೆ ಎಲ್ಲ ಆಜ್ಞೆಗಳನ್ನು ಕೊಟ್ಟಿದ್ದಾರೆ. 10 ಆಜ್ಞೆಗಳು ನಮಗೆ ಕೊಟ್ಟಿದ್ದಾರೆ. ಪ್ರತಿದಿನ ದೇವ್ರ ವಾಕ್ಯ ಧ್ಯಾನ ಮಾಡುವಾಗ ಆತನ ಕೃಪೆಯಲ್ಲಿ ನಾವು ನಡೀತೇವೆ. ಪ್ರತಿದಿನ ಈ ಲೋಕದಲ್ಲಿ ನೋಡೋದಾದ್ರೆ ಆಕಾಶವಾಗಿದೆ, ಎಲ್ಲ ಬೇಕು ಎಂಬುದಾಗಿ ಆಸೆ ಪಡ್ತಾರೆ. ಎಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಎಂಬುದಾಗಿ. ಎಷ್ಟೋ ಜನಗೆ ಕಾಯಿಲೆದಲ್ಲಿದ್ದಾರೆ, ಎಷ್ಟೋ ಜನ ಬಲಹೀನರಿದ್ದಾರೆ. ಆದರೆ ನಮ್ಗಾದರೂ ದೇವ್ರ ಕೃಪೆಯಿಂದ ನಡೆಸುವವರಾಗಿದ್ದಾರೆ. ಅವ್ರ ಪ್ರೀತಿಯ ಮಕ್ಕಳೇ, ನಾವು ಕ್ರೈಸ್ತರಾಗಿ ನಮ್ಮ ಜೀವಿತದಲ್ಲಿ ನಾವು ಯಾವ ರೀತಿಯಲ್ಲಿ ಧರ್ಮಶಾಸ್ತ್ರ ಎಂಬುದಾಗಂದ್ರೆ ದೇವ್ರ ವಾಕ್ಯನ ಯಾವ ರೀತಿಯಲ್ಲಿ ಧ್ಯಾನ ಮಾಡ್ತಾ ಇದ್ದೀವಿ ಎಂಬುದು ಬಹಳ ಮುಖ್ಯವಾಗಿದೆ. ಮೋಶೆ ಮುಖಾಂತರ ನಮಗೆ ಆಜ್ಞೆಗಳು ಕೊಟ್ಟಿದ್ದಾರೆ. ಹಳೆ ಒಡಂಬಡಿಕೆ ನೋಡೋದಾದ್ರೆ ಮೋಶೆಗೆ ಎಲ್ಲವನ್ನೂ ದೇವರು ಒಳ್ಳೆ ಮಾರ್ಗದಲ್ಲಿ ನಡೆಸ್ತಾ ಇದ್ರು. ದೇವರು ಅವ್ರಿಗೆ ಹೇಳಿ, ನೀನು ಒಳ್ಳೆ ಅಧ್ಯಾಯಗಳನ್ನ ಬರೆಯುವುದಾಗಿ ಆಜ್ಞೆಗಳ ಮೂಲಕ ಆತನೆಲ್ಲ ಮಾಡಿದ್ರು ಕೂಡ ಬಲಹೀನ ಸೋತೋದ. ಆದ್ರೂ ಕೂಡ ದೇವರ ಹಂಸಗಳಿದ್ದು ಧರ್ಮಶಾಸ್ತ್ರ ಬರೆಯುವ ಹಾಗೆ ಮಾಡಿದ್ರು. ಅವ್ರ ಪ್ರೀತಿಯ ಮಕ್ಕಳೇ, ದೇವ್ರು ನಮಗೆ ಒಳ್ಳೆ ಕೃಪೆಯನ್ನು ಕೊಟ್ಟಿದ್ದಾರೆ ನೋಡಿ. ಆ ಕೃಪೆಯು ಸತ್ಯವು ಯೇಸು ಕ್ರಿಸ್ತನ ಮುಖಾಂತರ ಎಂಬುದಾಗಿ. ಹೌದು ಪ್ರೀತಿಯ ಮಕ್ಕಳೇ, ದೇವ್ರ ಕೃಪೆ ಸತ್ಯ ಇಲ್ಲದೆ ನಮ್ಮ ಜೀವಿತದಲ್ಲಿ ಏನ್ ಮಾಡಕ್ಕೆ ಸಾಧ್ಯವಿಲ್ಲ. ಪ್ರತಿದಿನ ದೇವರ ಮಾರ್ಗದಲ್ಲಿ ನಾವು ನಡಿಬೇಕು. ದೇವರೇ, ನೀ ನಮಗಾಗಿ ಆ ಶಿಲ್ಬೆ ಮೇಲೆ ಪ್ರಾಣ ಕೊಟ್ಟಿದೆ. ನಮ್ಮ ಪಾಪಗಳಿಗಾಗಿ, ನಮ್ಮ ಶಾಪಗಳಿಗಾಗಿ, ನಮ್ಮ ರೋಗ ಎಲ್ಲಕ್ಕಾಗಿ ಅಪ್ಪ ನಿಮಗೆ ಸ್ತೋತ್ರ ಹೇಳುವಾಗ, ದೇವರೇ ನಿನ್ನ ಕೃಪೆಯಿಂದ ನಾವು ಜೀವಿತ ಸಂಖ್ಯೆದಲ್ಲಿ ಇದ್ದೀವಿ ಅಂತ ಹೇಳುವಾಗ ದೇವರು ಎಷ್ಟು ಸಂತೋಷವಾಗಿದೆ. ಹೌದು ಪ್ರೀತಿಯ ಮಕ್ಕಳೇ, ದೇವರ ಕೃಪೆಯಲ್ಲಿ ನಾವು ನಡಿಬೇಕು. ಇನ್ನೊಬ್ಬ ವ್ಯಕ್ತಿಯಿಂದ ನಾವು ಕೃಪೆಯಿಂದ ನಡೆಯಕ್ಕೆ ಆಗಿಲ್ಲ. ಆದ್ರೆ ದೇವರ ಕೃಪೆಯಿಂದ ಎಲ್ಲವನ್ನು ನಮಗೆ ಕೊಟ್ಟಿದ್ದಾರೆ. ಮಕ್ಕಳಿಗೆ, ನನ್ನ ಮಗಳಿಗೆ ಏನೇನ್ ಬೇಕು ಅದನ್ನೆಲ್ಲ ಒದಗಿಸಿದ್ದಾರೆ. ಹೌದು ಪ್ರೀತಿಯ ಮಕ್ಕಳೇ, ಅದೇ ತರ ಮತ್ತೆ ಬರೆದ ಸುವಾರ್ತೆ 5ನೇ ಅಧ್ಯಾಯ 17 ವಾಕ್ಯ ಹೇಳ್ತದೆ, ನಾನು ಎಲ್ಲವನ್ನು ನೆರವೇರಿಸಕ್ಕೆ ಬಂದಿದೆ ಹೊರತು ಯಾವುದಕ್ಕೂ ವ್ಯರ್ಥ ಮಾಡಕ್ಕೆ ಬಂದಿಲ್ಲ ಅಂತ ಹೇಳ್ತಾರೆ. ಮತ್ತೆ ಬರೆದ ಸುವಾರ್ತೆ ಹೇಳ್ತದೆ 5ನೇ ಅಧ್ಯಾಯ 11ನೇ ವಚನ 17 ವಚನ ಹೇಳ್ತದೆ. ಏನಂದ್ರೆ ನೋಡಿ, ಅಲ್ಲಿ ಹೇಳ್ತದೆ, ಮೋಶೆಯ ಧರ್ಮಶಾಸ್ತ್ರವನ್ನಾಗಲಿ ಪ್ರವಾದಿಗಳ ವಚನಗಾಗಲಿ ತೆಗೆದು ಹಾಕುವುದಕ್ಕೆ ನಾನು ಬಂದೆ ಎಂದು ನೆನೆಸಬಿಡ್ರಿ. ತೆಗೆದು ಹಾಕುವುದಕ್ಕೆ ಬಂದಿಲ್ಲ, ನೆರವೇರಿಸೋದಕ್ಕೆ ಬಂದಿದೆ ನಿಮ್ಮ ಎಂಬುದಾಗಿ. ಹೌದು ಪ್ರೀತಿಯ ಮಕ್ಕಳೇ, ದೇವ್ರ ವಾಕ್ಯ ನೆರವೇರಿಸಕ್ಕೆ ಬಂದಿದ್ದಾರೆ. ನಾವೇನೇ ಬಿಡಿದ್ರು ದೇವ್ರು ಕೊಡುವಂತ ದೇವರಾಗಿದ್ದಾನೆ. ನಾವು ಏನೇ ಪ್ರಾರ್ಥನೆ ಮಾಡಿದ್ರು ಜಯ ಕೊಡುವವರಾಗಿದ್ದಾರೆ. ಆತನ ವಾಕ್ಯಗಳು ನೆರವೇರಿಸುವುದಾಗಿದೆ. ಪ್ರೀತಿಯ ಮಕ್ಕಳೇ, ಆತನ ಕೃಪೆ ನಮ್ಗೆ ಯಾವಾಗಲೂ ಇರುತ್ತದೆ. ನಮ್ಮ ಜೀವಿತ ಪರ್ಯಂತ ದೇವ್ರ ಕೃಪೆಯಲ್ಲಿ ನಾವು ನಡಿಬೋದು. ಹೇಳ್ತಾರೆ, ನನ್ನ ಕೃಪೆ ನಿಮಗೆ ಸಾಕುವುದಾಗಿ. ಹೌದು ಪ್ರೀತಿಯ ಮಕ್ಕಳೇ, ದೇವರೇ ನಿನ್ನ ಕೃಪೆಯಿಂದ ನಮ್ಮನ್ನು ನಡೆಸು. ಈ ದಿನ ಎಲ್ಲ ಗಲಿಬಿಲಿಯಿಂದ ಬಿಡುಗಡೆ ಕೊಡು, ಎಲ್ಲ ಅಂಧಕಾರಗಳಿಂದ ಬಿಡುಗಡೆ ಕೊಡು ಅಪ್ಪ. ನನ್ನ ಕುಟುಂಬದಲ್ಲಿ ನಿನ್ನ ಕೃಪೆ ಇರಲಿ, ನಿನ್ನ ಸತ್ಯವಿರಲಿ ಅಪ್ಪ ಅಂತ ಹೇಳುವಾಗ ನಿಶ್ಚಯವಾಗಿ ದೇವರು ನಮ್ಮನ್ನು ಅದ್ಭುತ ಮಾಡ್ತಾರೆ. ಪ್ರತಿ ಒಂದು ಕುಟುಂಬದಲ್ಲಿ ದೇವ್ರ ವಾಕ್ಯಗಳು ಧ್ಯಾನ ಮಾಡುವಾಗ ಆ ಕುಟುಂಬದಲ್ಲಿ ದೇವ್ರ ಕೃಪೆ ಇರುತ್ತೆ. ಪ್ರೀತಿಯ ಮಕ್ಕಳು, ಎಲ್ಲ ಪರಿಸ್ಥಿತಿಯನ್ನ ಸರಿಪಡಿಸುವಂತ ದೇವರಾಗಿದ್ದಾರೆ. ಒಳ್ಳೆ ಆರೋಗ್ಯನ ಕೊಡುವವರಾಗಿದ್ದಾರೆ. ಈ ವಾಕ್ಯ ನಿಮ್ಮ ಜೀವಿತದಲ್ಲಿ ಆಶ್ವಸಿ ಕಾಪಾಡಲಿ. ಪ್ರಾರ್ಥನೆ ಕಣ್ಮುಚ್ಚಿಕೊಂಡು ಪ್ರಾರ್ಥಿಸೋಣ. ಪರಿಶೋಧನೆ ಪ್ರೀತಿಯುಳ್ಳ ದೇವರೇ, ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ. ಹೌದೇಸಪ್ಪ, ನಿನ್ ಒಳ್ಳೆ ದಿನ ಕೊಟ್ಟಿದ್ದಪ್ಪ, ನಿಮಗೆ ಸ್ತೋತ್ರ. ದೇವರೇ, ನಿನ್ನ ಕೃಪೆ ಇಲ್ಲದೆ ನಮ್ಮ ಜೀವಿತದಲ್ಲಿ ಏನ್ ಮಾಡಕ್ಕೆ ಸಾಧ್ಯವಿಲ್ಲ. ದೇವರೇ, ಈ ಒಳ್ಳೆ ವಾಕ್ಯ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ನಿನ್ನ ಕೃಪೆಯು ಸತ್ಯವು ಎಂಬುದಾಗಿ. ಹೌದಪ್ಪ, ಈ ವಿಡಿಯೋ ಯಾರು ಮಾಡ್ತಾರೋ ಮಕ್ಕಳಿಗೆ ಒಳ್ಳೆ ಕೃಪೆಯಲ್ಲಿ ನಿನ್ನ ಧರ್ಮಶಾಸ್ತ್ರ ಯಾವಾಗ ಓದುವಂತೆ ಸಹಾಯ ಮಾಡಪ್ಪ ಅಂತ ಪ್ರಾರ್ಥಿಸಿದರೆ. ಪ್ರೀತಿಯುಳ್ಳವರೇ, ಚಿಕ್ಕ ಪ್ರಾರ್ಥನೆ ಕೇಳಿದಂತೆ ಯೇಸು ಕ್ರಿಸ್ತನಲ್ಲಿ ಬೇಡ್ತೇನೆ, ಆಮೆನ್.